ಅಲ್ಲಮನ ಬಗ್ಗೆ ಅಧ್ಯಯನ ಮಾಡುವವರಿಗೆ ಒಂದು ಕರಾವಳಿಯಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ. ಹಾಗೆ ಅವಕಾಶ ಕೊಡಬೇಕಂತ ಮಾಡಿದೆವು. ಮತ್ತು ನಾವು ಅದಕ್ಕೆ ಬೇಕಾದ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ಸರಕಾರಕ್ಕೆ ಹೋಗಬೇಕಲ್ಲ. ಆವಾಗ ಯಡಿಯೂರಪ್ಪ ಇದ್ದರು. 10 ಸ್ಕ್ವೇರ್ ಫೀಟಿಗೆ 1 ಕೋಟಿ ಆಗ್ತದೆ ಆ ಕಾಲದಲ್ಲಿ, ಹೇಗೆ ಮಾಡೋದು ಅಂತ ಕೊಟ್ಟೆವು. ಯಡಿಯೂರಪ್ಪನವರು 1 ಕೋಟಿ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, 50,000 ಕೊಡುವಂಥ ಸ್ಯಾಂಕ್ಷನ್ ಆಯಿತು. ಅದಕ್ಕೆ ಏನೇನೋ ಆಗಿ ಅದನ್ನು ಪಡ್ಕೊಂಡು ಬಿಲ್ಡಿಂಗ್ ಅರ್ಧದಲ್ಲಿ ಉಳಿದು ಬಿಲ್ಡಿಂಗನ್ನು ನಾವು ಇಲ್ಲಿಯೇ ಮಾಡ್ತಿದ್ದದ್ದು ಕನ್ನಡ ಸಂಘದಲ್ಲಿ. ಮುಂದೆ ಏನು ಮಾಡೋದು, ಮುಂದೆ ಏನು ಮಾಡಿದರೂ ಮುಂದೆ ಹೋಗಲಿಲ್ಲ. ವೀರಪ್ಪ ಮೊಯ್ಲಿಯವರ ಕಾವ್ಯದ ಬಗ್ಗೆ ಒಂದು ಸೆಮಿನಾರ್ ಮಾಡಿದೆವು. ಅವರಿಗೆ ಖುಷಿ ಆಯಿತು, ಇದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಅವರು ಪುನಃ ಮತ್ತೊಂದು ಕಾಗದ ಬರೆದು ಒಂದು 10 ಲಕ್ಷ ಸಿಕ್ಕುವಾಗ ಮಾಡಿದರು. ಮತ್ತೆ ಸರ್ಕಾರದಿಂದ ಏನೂ ಸಿಕ್ಕಲಿಲ್ಲ. ಅಲ್ಲಮ ಪ್ರಭು ಪೀಠದ್ದು ನಾನು ಅದನ್ನು ಬಹಳ ಮುಖ್ಯವಾಗಿ, ಅಲ್ಲಮ ಯಾಕೆ ನನ್ನ ಒಳಗೆ ಬಂದ ಅಂತ ನನಗೆ ಗೊತ್ತಿಲ್ಲ. ಇದು ನಾನು ಭೂಷಣಕ್ಕೆ ಹೇಳೋದಲ್ಲ, ಯಾರೋ ಒಂದು ಇದರಲ್ಲಿ ನಾನು ನಿಮ್ಮ ಉದಯವಾಣಿ ಅಂತ ಪತ್ರಿಕೆಯಲ್ಲಿ ಅಲ್ಲಮನ ಬಗ್ಗೆ ನನಗೆ ಅಲ್ಲಮ ಅಂದರೆ ವಚನ ಸಾಹಿತ್ಯದ ಯಾವ ಅಧ್ಯಯನವೂ ಗೊತ್ತಿರಲಿಲ್ಲ. ಆ ಲೋಕವೇ ತೆರೆದಿಲ್ಲ. ಸಾಮಾನ್ಯ ನನ್ನ ಅಂದಾಜು 5-6ಕ್ಕೆ ಇರ್ಬೋದು. ಅದನ್ನು ಓದಿದೆ. ಆಗ ನನಗೆ ಬಹಳ ಇಷ್ಟ ಆಯಿತು ಅಲ್ಲಮನ ವಚನಗಳು. ಆತನ ಪೊಯಿಟಿಕ್ ಸೆನ್ಸು ಮತ್ತು ನಿರ್ಬಿಡೆ ಮತ್ತು ನನ್ನ ವಿಚಾರಗಳಿಗೆ ಹತ್ತಿರವಾಗಿ ಕಂಡಿತವನು. ಅದು ಆ ರೂಪಕಗಳೆಲ್ಲ ಬೆಡಗಿನ ವಚನಗಳು ಅಂತ ಉಂಟಲ್ಲ. ಹಾಗಾಗಿ ಸ್ವಲ್ಪ ಅಧ್ಯಯನ ಮಾಡಿದೆ. ಅಧ್ಯಯನ ಮಾಡುವಾಗ ನಾನು ಅಧ್ಯಯನ ಮಾಡಿದರೆ ಮಾತ್ರ ಸಾಲದು. ಕರಾವಳಿಯಲ್ಲಿ ವಚನ ಸಾಹಿತ್ಯದ ಇದು ಕಡಿಮೆ. ಅದಕ್ಕೆ ಬೇಕಾಗಿ ಒಂದು ಅಲ್ಲಮನ ಪೀಠ ಮಾಡುವುದಾ ಅಂತ ಹೇಳುವ, ಅಲ್ಲಮಕ್ಕೆ ಸಂಬಂಧಪಟ್ಟದ್ದು ಒಂದು ಸಂಸ್ಥೆ ಮಾಡುವುದಂತ. ಆಗ ಜೈನಕೇರಿ ಅಂತ ಶಿವಮೊಗ್ಗದಲ್ಲಿ ಒಬ್ಬರಿದ್ದರು, ಕರ್ನಾಟಕ ಸಂಘದ ಕಾರ್ಯದರ್ಶಿ ಏನೆಲ್ಲ ಆಗಿದ್ದರು. ಅವರು ತುಂಬ ವಚನ ಸಾಹಿತ್ಯದ ಅಧ್ಯಯನ ಮಾಡಿದವರು. ಅವರ ಪರಿಚಯ ಎಲ್ಲಿಯೂ ಆಯಿತು, ಮಂಗಳೂರಲ್ಲಿ ಎಲ್ಲಿಯೋ ಪರಿಚಯ ಆಯಿತು. ಅವರಿಗೂ ನಮಗೆ ಜೋರು ವ್ಯವಹಾರ ಆಯಿತು. ಇನ್ನೊಬ್ಬರು ಪನಸಾಲೆ ಅಂತೇಳಿ ಇದರ ಡಿಪಾರ್ಟ್ಮೆಂಟಿನಲ್ಲಿದ್ದರು, ಯಾವುದು ನಿಮ್ಮ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಆಫೀಸರೇನ, ಅವರು ಎಲ್ಲ ಅಧ್ಯಯನದಲ್ಲಿ. ಹಾಗೆ ಮತ್ತು ನಾವೆಲ್ಲ ಕೆಲವರು ಸೇರಿ ಅಲ್ಲಮ ಅಧ್ಯಯನ ಒಂದು ಪೀಠ ಅಂತ ಮಾಡುವ ನಮ್ಮ ಉದ್ದೇಶ ಇದ್ದದ್ದು, ಅಲ್ಲಮನ ಬಗ್ಗೆ ಅಧ್ಯಯನ ಮಾಡುವವರಿಗೆ ಒಂದು ಕರಾವಳಿಯಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ. ಹಾಗೆ ಅವಕಾಶ ಕೊಡಬೇಕಂತ ಮಾಡಿದೆವು. ಮತ್ತು ನಾವು ಅದಕ್ಕೆ ಬೇಕಾದ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ಸರಕಾರಕ್ಕೆ ಹೋಗಬೇಕಲ್ಲ. ಆವಾಗ ಯಡಿಯೂರಪ್ಪ ಇದ್ದರು. ಈ ಯಡಿಯೂರಪ್ಪ ಮತ್ತು ಜೈನಕೇರಿಯವರಿಗೆ ತುಂಬ ಟಚ್ ಇತ್ತು. ಯಡಿಯೂರಪ್ಪನ ಹತ್ರ ನಮ್ಮ EVS ಆಚಾರ್ಯರು ಸಹ ಇದ್ದು ಅವರು ಮಾತಾಡುವಾಗ ಆ ಒಂದು ಬಿಲ್ಡಿಂಗ್ ನಾವು ಕೇಳಿದ್ವಿ. ನಮ್ಮದು ತಪ್ಪದು, ಅಷ್ಟು ದೊಡ್ಡ ಬಿಲ್ಡಿಂಗ್ 10,000 ಸ್ಕ್ವೇರ್ ಫೀಟಿನ ಒಂದು ಪ್ಲ್ಯಾನ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದೆವು. 10,000 ಸ್ಕ್ವೇರ್ ಫೀಟಿಗೆ 1 ಕೋಟಿ ಆಗ್ತದೆ ಆ ಕಾಲದಲ್ಲಿ, ಹೇಗೆ ಮಾಡೋದು ಅಂತ ಕೊಟ್ಟೆವು. ಯಡಿಯೂರಪ್ಪನವರು 1 ಕೋಟಿ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, 50,000 ಕೊಡುವಂಥ ಸ್ಯಾಂಕ್ಷನ್ ಆಯಿತು. ಅದಕ್ಕೆ ಏನೇನೋ ಆಗಿ ಅದನ್ನು ಪಡ್ಕೊಂಡು ಬಿಲ್ಡಿಂಗ್ ಅರ್ಧದಲ್ಲಿ ಉಳಿದು ಬಿಲ್ಡಿಂಗನ್ನು ನಾವು ಇಲ್ಲಿಯೇ ಮಾಡ್ತಿದ್ದದ್ದು ಕನ್ನಡ ಸಂಘದಲ್ಲಿ. ಮುಂದೆ ಏನು ಮಾಡೋದು, ಮುಂದೆ ಏನು ಮಾಡಿದರೂ ಮುಂದೆ ಹೋಗಲಿಲ್ಲ. ಕಡೆಗೆ ವೀರಪ್ಪ ಮೊಯ್ಲಿಯವರನ್ನು ಹಿಡಿದು, ವೀರಪ್ಪ ಮೊಯ್ಲಿಯವರು ಒಂದು 10 ಲಕ್ಷ ತೆಗೆಸಿ ಸಿದ್ದರಾಮಯ್ಯನವರಿಗೆ ಕಾಗದ ಬರೆದರು, ಕೊಡಲಿಲ್ಲ ಅವರು. 2ನೇ ಸಲ ವೀರಪ್ಪ ಮೊಯ್ಲಿಯವರ ಕಾವ್ಯದ ಬಗ್ಗೆ ಒಂದು ಸೆಮಿನಾರ್ ಮಾಡಿದೆವು. ಅವರಿಗೆ ಖುಷಿ ಆಯಿತು, ಇದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಅವರು ಪುನಃ ಮತ್ತೊಂದು ಕಾಗದ ಬರೆದು ಒಂದು 10 ಲಕ್ಷ ಸಿಕ್ಕುವಾಗ ಮಾಡಿದರು. ಮತ್ತೆ ಸರ್ಕಾರದಿಂದ ಏನೂ ಸಿಕ್ಕಲಿಲ್ಲ. ಮತ್ತು ನಾನು ಬೇರೆ ಜನರನ್ನ ಮೂಲಕ ಸಂಪರ್ಕ ಮಾಡಿ ಈಗ ಹಸ್ತಾಂತರಿಸಿದ್ದೇನೆ. ಕೆಲವು ಟ್ರಸ್ಟಿಗಳಿದ್ದಾರೆ, ನಾನು ನಿವೃತ್ತನಾದೆ. ಆದರೆ ಅವರಿಲ್ಲ, ನೀವು ಬೇಕು ಅಂತ ಹೇಳಿದರು. ಈಗ ಪಿರಿಯಾಪಟ್ಟಣದ ಒಬ್ಬರು ವಿಜಯಕುಮಾರ್ ಅಂತ ಹೇಳುವವರು ಅದರ ಸೆಕ್ರೆಟರಿ ಆಗಿದ್ದಾರೆ. ಮತ್ತು ಯಶೋಧರ ಕರ್ಕೇರ ಅಂತ ಇಲ್ಲಿ ಮಂಗಳೂರಿನ ಒಬ್ಬರು ವಕೀಲರು, ಮೊದಲಿಂದಲೂ ಅವರೇ ಅಧ್ಯಕ್ಷರು. ಅವರನ್ನು ಅಧ್ಯಕ್ಷರಾಗಿ ಮುಂದುವರಿಸಿದ್ದೇವೆ. ಅದು ಅದರ ಪಾಡಿಗೆ ನಡೀತದೆ. ಅದು ಈ ಭವನಕ್ಕೂ ಅಥವಾ ಕನ್ನಡ ಸಂಘಕ್ಕೂ ಸಂಬಂಧ ಇಲ್ಲ, ಸೆಪರೇಟ್ ಸಂಸ್ಥೆ. ಅದರ ಲೆಕ್ಕಪತ್ರಗಳು, ವ್ಯವಹಾರಗಳು ಎಲ್ಲ ಬೇರೆ ಕೆಲಸ ನಡೀತಾ ಇದೆ. ಈಗ ಕೆಲಸ ಅಂದರೆ ಅವರೊಂದು ರೆಸಿಡೆನ್ಷಿಯಲ್ ಸ್ಕೂಲಿನ ಐಡಿಯಾದಲ್ಲಿ ಇದ್ದಾರೆ. ಅಂದರೆ ಅವರೇ ಇದು ಕೊಟ್ಟು ಗುರುಕುಲ ಮಾದರಿಯ ಶಿಕ್ಷಣ ಕೊಡೋದು ಈ ವರ್ಷದಿಂದ ಪ್ರಾರಂಭ ಮಾಡ್ತೇವೆ ಅಂತ ಹೇಳುವ ಆಲೋಚನೆಯಲ್ಲಿ ಇದ್ದಾರೆ. ಅಂತೂ ಒಳ್ಳೆಯ ಸದುದ್ದೇಶ. ವಚನಗಳ ಅಧ್ಯಯನಗಳು ಬಹಳ ಕಡಿಮೆ ಈಗ. ಆದರೆ ನಾವು ಅಲ್ಲಮ ಅಧ್ಯಯನ ಲೋಕ ಅಂತ 1,000 ಪುಟದ ಒಂದು ಪುಸ್ತಕವನ್ನು ಮಾಡಿದ್ದೇವೆ. ಭಾಳ ದೊಡ್ಡ ಪುಸ್ತಕ, ಅದಕ್ಕೆ ತುಂಬ ಕ್ಲಿಕ್ ಆಯ್ತದು. ಈಗ ಬಸವಣ್ಣನ ವಚನಗಳದ್ದು 1,000 ಪುಟದ್ದು ರೆಡಿ ಮಾಡಿದ್ದೇವೆ. ಅದನ್ನು ಹೊರಗೆ ತರಲಿಕ್ಕೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಇದೆ. ಅದನ್ನು ಒಂದು ಮಾಡ್ತೇವೆ ಅಂತ ಹೇಳುವ ಧೈರ್ಯ ಇದೆ.
ಹಾಗೆ ಅಲ್ಲಮ್ಮ ಪೀಠವು ಪರೋಕ್ಷವಾಗಿ ಇದರಿಂದ ಕನ್ನಡ ಸಂಘದಿಂದಲೇ ಸ್ಥಾಪನೆಯಾದ್ದು. ವರ್ಧಮಾನ ಪ್ರಶಸ್ತಿ ಪೀಠವು ಪರೋಕ್ಷವಾಗಿ ಇದರಿಂದಲೇ. ಮೂಲ ತಾಯಿ ಬೇರು ಕನ್ನಡ ಸಂಘವೇ, ಆದರೆ ಅದರದ್ದು ವ್ಯವಹಾರಗಳೆಲ್ಲ ಬೇರೆ ಬೇರೆ, ಆ ಆಫೀಸು ಬೇರೆಯರ್ಸು ಬೇರೆ. ವರ್ಧಮಾನ ಪ್ರಶಸ್ತಿ ಪೀಠದಲ್ಲಿ ಈಗಲೂ ನಾನು ಸೆಕ್ರೆಟರಿ. ನಾನು ವೀರೇಂದ್ರ ಹೆಗಡೆ ಅವರ ಹತ್ರ ಹೇಳಿದೆ, ನನಗೆ ಕಷ್ಟ ಆಗ್ತದೆ, ಇಲ್ಲ ನೀವು ಇರುವವರೆಗೆ ಇದನ್ನು ಬಿಡಬಾರ್ದು ಹೇಳಿದರು. ಮತ್ತು ಇಲ್ಲಿ ಜೈನ ಬಾಂಧವರು ಹಾಗೆ, ನೀವು ಎಷ್ಟು ಮಾತ್ರಕ್ಕೂ ವರ್ಧಮಾನ ಪ್ರಶಸ್ತಿ ಪೀಠ ಬಿಡಬಾರ್ದು, ಯಾಕಂದರೆ ನಮ್ಮ ಪ್ರಶಸ್ತಿಗಳು ಮಾತ್ರ ನಾವು ಕೊಡೋದು, ಬೇರೆ ಏನೂ ಕೊಡೋದಿಲ್ಲ. ಅದು ಪಾರದರ್ಶಕವಾಗಿದೆ ಅಂತ ಹೆಗಡೆಯವರಿಂದ ಹಿಡಿದು ಇವರಿಗೆ ಎಲ್ಲರಿಗೂ ಸಮಾಧಾನ ಉಂಟು, ಹಾಗಾಗಿ ಮುಂದುವರಿತಾ ಹೋಗ್ತದೆ. ಈಗ 47ನೇ ವರ್ಷದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಈ ವರ್ಷ. ಇನ್ನೂ ಆಗಲಿಲ್ಲ, ಕಾಲ್ ಫಾರ್ ಮಾಡಿದ್ದೇವೆ, ಆ ಶಿಫಾರಸು ಪತ್ರಗಳನ್ನು ಕಾಲ್ ಮಾಡಿದ್ದೇವೆ. ಬಂದದರಲ್ಲಿ ಜೂರಿಗಳ ಮುಂದೆ ಇಡ್ತೇವೆ, ಅವರು ಯಾವುದು ಇಷ್ಟವೋ ಅವರದನ್ನು ಮಾಡ್ತಾರೆ. ಸರ್, ಇನ್ನೇನಾದರೂ ಕೊನೆಯದಾಗಿ? ನಾನು ಹೇಳುವಂಥದ್ದಿಲ್ಲ. ನೀವು ಸಮಗ್ರವಾಗಿ ನನ್ನ ಒಳಗೆ ಏನೆಲ್ಲ ಇತ್ತು ಅದನ್ನೆಲ್ಲ ತೆರೆದಿಟ್ಟಿದ್ದೀರಿ. ಆ ಸೂಕ್ಷ್ಮ ನೀವು ಕ್ವಶನ್ ಕೇಳೋದು, ಆ ಪ್ರಶ್ನೆ ಕೇಳೋದು, ಆನಂತರ ಮಧ್ಯದಲ್ಲಿ ನಾನು ವಿವರಿಸುವಾಗ ಮಧ್ಯ ಪ್ರವೇಶಿಸದೆ ಪೂರ ಕೇಳಿಸಿಕೊಳ್ಳುವ ತಾಳ್ಮೆ ಮತ್ತು ನೀವು ಅದರ ಬಗ್ಗೆ ಎತ್ತುವ ಪ್ರಶ್ನೆಗಳು ತುಂಬ ಇಷ್ಟ ಆದವು. ನಿಮ್ಮ ಚಾನಲನ್ನು ನೋಡಿ ಅಭಿಮಾನ ಪಟ್ಟವ ನಾನು. ನೀವಾಗಿ ಎಲ್ಲಿಗೆ ಬಂದು ಪರಮ ಪ್ರೀತಿಯಿಂದ ನಮ್ಮ ಕನ್ನಡ ಸಂಘವನ್ನು ನಿಮ್ಮ ಯೂಟ್ಯೂಬಿನಲ್ಲಿ ಒಂದು ಬರಬೇಕಂತ ಹೇಳುವ ಪ್ರೀತಿಯಿಂದ ದೊಡ್ಡ ಮನಸ್ಸು ಮಾಡಿ ಬಂದಿದ್ದೀರಿ. ನಿಮಗೆ ನಮ್ಮ ಶ್ರೀಧರ ಗೌಡರು ತೀರ್ಥಹಳ್ಳಿಯವರು ಸಾಥ್ ಕೊಟ್ಟಿದ್ದಾರೆ. ಅವರು ನನ್ನ ಹಳೆಯ ಗೆಳೆಯ. ನಾವು ಇಡೀ ಕನ್ನಡ ಸಂಘ ಮಾತ್ರವಲ್ಲ, ಕಾಂತಾವರ ಗ್ರಾಮಸ್ಥರು ನಿಮಗೆ ಋಣಿಯಾಗಿದ್ದೇವೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. 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 ಮೊದಲ ಭೇಟಿ ಆಗೋದು ಯಾವಾಗ ಹೇಳಿ? ಮೊದಲು ಭೇಟಿ ಹೇಗಂದೇಳಿ ನಮ್ಮ ಅತ್ತೆಗೆ ಹುಷಾರಿದ್ದಿಲ್ಲ, ಇಂಜೆಕ್ಷನ್ಗೆ ಬರ್ತಾ ಇದ್ರು. ನಮ್ಮ ಮನೆಯವರಿಗೆಲ್ಲ ಅದು ಆಗ್ಬೋದು ಈ ಹುಡುಗನಿಗೆ ಅಂತ ಹೇಳಿದರು. ಹಾಗೆ ಮದುವೆ ಆಯಿತು ನಮಗೆ. ವಿರೋಧ ಇತ್ತಂತೆ ಮನೆಯಲ್ಲಿ? ವಿರೋಧ ಯಾರ್ದು ಅಂತ ಅಷ್ಟೊಂದೇನಿಲ್ಲ. ಅಪ್ಪಂದು ಸ್ವಲ್ಪ ಇತ್ತು ಶುರುವಿಗೆಲ್ಲ. ಹೌದು, ಅದೇ ಜಾತಿಯ ಇದು ಆಗ ಇತ್ತು ನೋಡಿ, ಸಮಸ್ಯೆ ಇತ್ತಲ್ಲ, ಜಾತಿಯ ಸಮಸ್ಯೆ ಆಗೆಲ್ಲ ಆಗ್ತಾ ಇತ್ತು. ಅದು ಜಾತಿಯ ಸಮಸ್ಯೆ ಇತ್ತು. ಹಾಗೆ ಮತ್ತೆ ಅದು ಹೋಯ್ತು. ಇದೆಲ್ಲ ಅಲ್ಲಿ ಕಂಡ ಒಳ್ಳೆ ಗುಣ ಏನು? ಅವ್ರು ಒಳ್ಳೆಯವರು ಅಂತ ಹೇಳ್ತೇನೆ ಅಷ್ಟೇ. ಒಳ್ಳೆಯವರಾದ ಕಾರಣ ಮದುವೆ ಅಷ್ಟೇ. ನಾನು ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತ ಮೊದಲೇ? ಯಾವುದು? ನಿಮಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ? ಸಾಹಿತ್ಯದ ಬಗ್ಗೆ ನಂಗೆ ಗೊತ್ತಾ ಇದಿತ್ತು. ನನಗೆ ಕಾದಂಬರಿ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು ಓದಲಿಕ್ಕೆ. ಅದು ಮೊದಲಿಂದಲೂ ಸಹ ಕತೆ ಕಾದಂಬರಿ ಇದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ. ಹಾಗೆ ಅವರು ಪುಸ್ತಕ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು ಓದಲಿಕ್ಕೆ. ನಮಗೆ ಮದುವೆ ನಿಶ್ಚಯಾಗಿ ಸುಮಾರು 4-5 ತಿಂಗಳಾಗಿದೆ ಮದುವೆ ಆಗಲಿಕ್ಕೆ. ಪುಸ್ತಕ ಎಲ್ಲ ಕೊಡ್ತಾ ಇದ್ದೆ, ಅವತ್ತು ಇರ್ತಿತ್ತು ನೋಡಿ ಪುಸ್ತಕ. ಹಾಗೆ ನಮ್ಮಲ್ಲಿ ಮೊದಲು ಅದೆಲ್ಲ ಇಲ್ಲಲ್ಲ, ನಾವು ದೊಡ್ಡ ಮನೆಯವರು. ಹಾಗಾಗಿ ನೀವು ಸಿಕ್ಕಾಪಟ್ಟೆ ಅಂದ್ರೆ ಶ್ರೀಮಂತಿಕೆಯಿಂದ ಬೆಳೆದವರು? ಸಾಧಾರಣ ಶ್ರೀಮಂತಿಕೆ ಕಷ್ಟ ಇತ್ಯಾದಿ ಅದೆಲ್ಲ ಹೇಗೆ ಕಷ್ಟ ಎದುರಿಸಲಿಲ್ಲ. ಆ ಸಮಯಕ್ಕೆ ಅದು ಒಳ್ಳೇದಿತ್ತು, ಕಷ್ಟ ಆದರೂ ಒಳ್ಳೇದಿತ್ತು ನೋಡಿ. ಅದು ಶ್ರೀಮಂತಿಕೆಯಲ್ಲಿ ಬೆಳೆದವಳು ನಾನು, ಖಂಡಿತ ಏನು ತೊಂದರೆ ಇದ್ದಿಲ್ಲ. ಒಳ್ಳೆಯ ಶ್ರೀಮಂತಿಕೆಯಲ್ಲಿ ಬೆಳೆದವಳು. ಕಷ್ಟ ಇತ್ತು, ಬಡತನ ಇತ್ತು, ಎಲ್ಲ ಇತ್ತು ನಮಗೆ. ಅದು ಸ್ವಲ್ಪ ಸಮಯಕ್ಕೆ ಮತ್ತೆ ಅದು ಹೋಗ್ತದಲ್ಲ ಅಂಥದ್ದೆಲ್ಲ ಇದ್ದರೆ. ಅದು ಆ ಸಮಯದ ಒಡನಾಟ ಉಂಟಲ್ಲ, ಅದು ಒಳ್ಳೇದಿರ್ತಲ್ಲ. ಈ ಕಾಂತಾವರ ಕನ್ನಡ ಸಂಘ ಮತ್ತು ಇಲ್ಲಿಯ ಶಾಲೆ ಇತ್ಯಾದಿ ಎಲ್ಲ ಆದಾಗ ಅವ್ರ ಮೇಲೆ ಆದಂತ ಅಟ್ಯಾಕ್ ಅದು ತುಂಬಾ ಆಗಿದೆ. ಅದರ ಈಗ ನೆನೆಸ್ಕೊಂಡ್ರೆ ನೆನೆಸಿಕೊಂಡ್ರದಾಗತ್ತೆ. ಆಗ ತುಂಬಾ ಇದೆಲ್ಲ ಆಗಿದೆ, ಗಲಾಟೆ ಎಲ್ಲ ಇದೆಲ್ಲ ಆಗಿದೆ. ನೋಡ್ತಾ ಇದ್ದು ಇದು ಮಾಡ್ತಾ ಇದ್ದು, ಅದನ್ನು ಎದುರಿಸ್ತಿದ್ದೆ, ನಾನು ಎದುರಿಸ್ತಿದ್ದೆ. ಅವರು ಬರೇ ಇದು ಆ ಟೈಮ್ ಮಲಗುವಾಗ ಸಮೇತ ಕತ್ತಿ ಕೈ ಹತ್ತಿರ ಇಟ್ಕೊಂಡು ಮಲ್ಕೊಳ್ತಾ ಇದ್ದೆ ನಾನು. ಮತ್ತು ಅಲ್ಲಿ ನೋಡಿದಿರಲ್ಲ ಹಳೆ ಮನೆಯಲ್ಲಿ ಈಗ ಅಂತರಾಗಿ ಅಲ್ಲಿ ತುದಿಯಲ್ಲಿ ಕೂತ್ಕೊಳ್ಳೋದವ್ರು. ನಾನು ಇಲ್ಲಿ ಎದುರು ಬಾಗ್ಲ ತಂದು ನಿಲ್ಲುವುದು ನಾನು. ಯಾಕಂದರೆ ಯಾರೋ ಹೊರಗಿಂದ ಬಂದು ಏನಾದ್ರು ಮಾಡ್ತಾರ ಅವರಿಗೆ ಅಂತೇಳಿ ಅಷ್ಟು ಇದರಲ್ಲಿ ಇತ್ತು ಆ ಸಂದರ್ಭದಲ್ಲಿ. ಅದು ಹೇಳಿದಾರೆ ಇಲ್ವ ಅಂತೇಳಿ ಹೇಳಿದಾರೆ. ನೀವೇ ಗಟ್ಟಿ ಅದು ನಾನೇ ಅದಕ್ಕೆ ಬಾಗ್ಲತ್ತವೇ ನಿಲ್ಲು. ನಾನು ಏನಾದ್ರು ಮಾಡಿಬಿಟ್ಟು ಹೋಯ್ತಲ್ಲ ಅಂತ ಹೇಳಿಕೊಂಡು ಇಲ್ಲಿಗೆ ಹೋಗೋದಾದ್ರು ಮತ್ತೆ ಚಾವಡಿಯಲ್ಲೇ ಮಲಗುತ್ತಿದ್ದದ್ದು ನಾವು. ಯಾರು ಹೊರಗಿಂದ ಬಂದು ಏನಾದ್ರು ಗಲಾಟೆ ಮಾಡಿಬಿಟ್ಟು ಹೋಯ್ತಲ್ಲ, ಒಂದು ಕತ್ತಿಯನ್ನು ತಲೆ ಅಡಿಯಲ್ಲಿಟ್ಟು ಹೌದು ಅವ್ರಿಗೆ ಧೈರ್ಯ ನಾನೇ ಮತ್ತೆ ಅದಕ್ಕಿಲ್ಲ ಆಗ. ಹೌದು ನಿಜವಾಗಿದ್ರು ಹಾಗೆ. ಮತ್ತು ಎಲ್ಲಿ ಹೋಗೋದು ನಾವಿಬ್ಬರು ಒಟ್ಟಿಗೆ ಹೋಗೋದು ಮೊದಲಿಂದ ಸಹ ಹಾಗೆ.
ಅವರೊಂದು ಯಾವ್ದಾದ್ರು ಒಂದು ಭಾಷಣಕ್ಕೆ ಹೋದ್ರು ಅಂತ ಹೇಳಿದ್ರೆ 1 ಗಂಟೆ ಬರೋದ್ರೆ ಯಾಕಪ್ಪ ಈ ಟೈಮ್ ಬರಬೇಕಿತ್ತಲ್ಲ ಅಂತೇಳಿ ಎಣಿಸ್ತಾ ಇತ್ತು. ಹಾಗೆ ಒಟ್ಟಿಗೆ ಹೋಗ್ತಾ ಇದ್ದನ್ನು ಒಟ್ಟಿಗೆ ಹೋಗ್ತಾ ಇದ್ದಾರೆ. ಇಲ್ಲಿವರೆಗಿನ ಒಟ್ಟು ಬದುಕು ಏನಿಸ್ತದೆ? ಏನು ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ದೇವರ ದಯೆಯಿಂದ ಒಳ್ಳೆ ಇದರಲ್ಲಿ ಇದ್ದೇವೆ ನಾವೆಲ್ಲ ಇಷ್ಟರ ತನಕ. ಈಗ ನಾಡ್ದು ಡಿಸೆಂಬರ್ 10ಕ್ಕೆ 60 ವರ್ಷ ಆಗ್ತದೆ ನಮಗೆ ಮದುವೆಯಾಗಿ. ಹೌದು, ದೇವರ ದಯೆಯಿಂದ ಒಳ್ಳೆಯದಲ್ಲಿದ್ದೇವೆ. ಚಂದದ 3 ಮಕ್ಕಳಿದ್ದಾರೆ, ಗಂಡು ಮಕ್ಕಳು, ಒಳ್ಳೆ ಮಕ್ಕಳು. ಆಸ್ತಿ ಹೇಳಿದರೆ ನಮಗಿರೋದು ಗಂಡು ಮಕ್ಕಳು 3 ಆಸ್ತಿ, ಮತ್ತು ನಮ್ಮ ಯಜಮಾನರ ಪುಸ್ತಕ ನಮ್ಮ ದೊಡ್ಡ ಆಸ್ತಿ ಅಂತ ಹೇಳಿದರೆ. ಮೊಗಸಾಲೆಯವರ ಯಾವ ಬರಹ ಇಷ್ಟ? ಯಾವುದು ಅಂತ ಹೇಳೋದಿಲ್ಲ. ನಾನು ಮೊದಲು ಏನು ಮಾಡ್ತಿದ್ದೆ, ಅವರು ಬರೆದಿಟ್ಟ ಹಾಗೆ ಓದಿ ಎಲ್ಲ ಅವರಿಗೆ ಹೇಳ್ತಾ ಇದ್ದೆ. ಅಯ್ಯೋ ಅದು ಹಾಗಾಯ್ತಲ್ಲ, ಇದು ಹೀಗಾಯ್ತಲ್ಲ ಅಂತ ಹೇಳ್ಕೊಂಡು ಮತ್ತೆ ನನಗೆ ಆಗೋದು. ಈಗ ಅಂತೂ ಪುಸ್ತಕ ಹಿಡಿದ ಕೂಡಲೇ ಕೈ ಎಲ್ಲ ಬಲ ಇಲ್ಲದಾಗುತ್ತೆ. ಓದ್ತೇನೆ ಅಷ್ಟೇ. ನೀವು ಇಷ್ಟಪಟ್ಟ ಅವರ ಯಾವುದು ಪುಸ್ತಕ ಇಷ್ಟಪಟ್ಟ? ಅದು ಯಾವುದು ಅಂತ ಹೇಳಲಿಕ್ಕೆ ಬರೋದಿಲ್ಲ ನನಗೆ, ತುಂಬ ಇತ್ತಲ್ಲ. ಹಾಗಾಗಿ ಈಗ ಹೆಸರು ಮರೀಲಿಕ್ಕೆ ಶುರುವಾಗಿದೆ. ನಾನು ಹೇಳಿದೆ ಅಲ್ಲ, ಈಗ ಹೆಸರು ಮರೀಲಿಕ್ಕೆ ಶುರುವಾಗಿದೆ. ನಿಮ್ಮ 60 ವರ್ಷದ ದಾಂಪತ್ಯದ ಬಗ್ಗೆ ಏನು ಹೇಳ್ತೀರಿ? 60 ವರ್ಷದ ಏನು ಹೇಳಲಿ ನಾನು, ದೇವರು ಚಂದಕ್ಕಿಟ್ಟಿದ್ದಾರೆ ನಮ್ಮನ್ನು. ಈಗ ನಾನು ಯಾಕೆ ಈ ಮಾತು ಕೇಳಿದೆ ಅಂದ್ರೆ 8 ದಿನಕ್ಕೆ 8 ತಿಂಗಳಿಗೆ ವರ್ಷಕ್ಕೆ ಡೈವರ್ಸ್. ಹೌದು, 60 ವರ್ಷ ಅಂದ್ರೆ ಹುಡುಗಾಟಿಕೆ ಅಲ್ಲ. ಇವತ್ತಿಗೂ ನೀವು ಎಷ್ಟು ನಾವು ಚೆನ್ನಾಗಿದ್ದೇವೆ, ನಗ್ನಾಗ್ತಾ ಇರ್ತೇವೆ. ನಾವು ಸಾಹಿತ್ಯ ಅಂತೂ ಒಂಥರ ಗುರು ಅಂದ್ರು ಮತ್ತೊಂದು ಗಳಿಗೆಯಲ್ಲಿ ನಮ್ಮ ಹತ್ರ ಇಲ್ಲ ಅಷ್ಟೇ. ಅದು ಒಂದು ಥರ ಅದು ಒಳ್ಳೇದ, ಹಾಗೆ ಜಗಳಾಡೋದು ಒಳ್ಳೇದ ಎಂಥದ್ದು ಗೊತ್ತಿಲ್ಲ ನನಗೆ. ಒಂಥರ ಮುದ್ದಣ್ಣ ಮನೋರಮೆ ಕಾವ್ಯದ ಅದು ಎಲ್ಲರೂ ಹಾಗೆ ಹೇಳ್ತಾ ಇದ್ರು ಎಲ್ಲ ಓಡಿ ಹೋಗುವಾಗ. ಈಗಂತೂ ಕೂಡುದಿಲ್ಲ, ನೋಡಿ ಆರೋಗ್ಯ ಇಲ್ಲ. ಆಸ್ಪತ್ರೆಯಲ್ಲಿದ್ದರು ನನ್ನಂತಿಗೆ ಅವರೇ ಇದ್ದದ್ದು ಆಸ್ಪತ್ರೆಯಲ್ಲಿ. ಅವರು ನಮಗೆ ಸುರಾದ ಇಬ್ಬರಿಗೂ ಒಟ್ಟಿಗೆ ಶುರು ಆಗೋದು. ಕೊರೋನಾದ ಸಮಯ 8 ದಿವಸ ನಾವು ಇಬ್ಬರು ಒಂದೇ ಇದರಲ್ಲಿ ಇದ್ದದ್ದು ನಾವು. ಈಗ ಬ್ಲಡ್ ಪ್ರೆಷರ್ ನೋಡ್ಲಿಕ್ಕೆ ಹೋದ್ರೆ ಡಾಕ್ಟ್ರು ಹೇಳ್ತಾರೆ, ಅಯ್ಯೋ ನಿಮ್ಗೆ ಇಬ್ಬರಿಗೆ ಒಂದೇ ಥರ ಉಂಟಲ್ಲ, ಎಂತ ಇದು ಅಂತ ಹೇಳ್ತಾರೆ. ನಾವು ನಗಾಡಿ ಬರ್ತೀವಿ ಅಷ್ಟೇ. ಹಾಗೆ ಹೇಳಿಲ್ವ ಅವರು? ಅವ್ರಿಗೆ ಊಟ ಇಷ್ಟ? ಊಟ ಹೇಳಿ ಕಾಯಿ ಹುಳಿ, ಅವರು ಹವಿಕರಲ್ಲ, ಕಾಯಿ ಹುಳಿ ಭಾರಿ ಇಷ್ಟ ಅವರಿಗೆ. ಹೌದು, ಮೇಲಾರ ಅಂತ. ಈ ಕನ್ನಡ ಸಂಘ ಕಟ್ಟೋದ್ರ ಬಗ್ಗೆ ಹೇಗೆ ಏನು ಹೇಳ್ತೀವಿ? ಕನ್ನಡ ಸಂಘ ಕಟ್ಟೋದ್ರ ಬಗ್ಗೆ ನನಗೆ ಶುರು ಸ್ವಲ್ಪ ಕಷ್ಟ ಅಂತಿತ್ತು. ಖುಷಿಯಾಗಿದೆ. ಮತ್ತು ನನ್ನ ಫ್ಯಾಮಿಲಿ ಮಕ್ಕಳಿದ್ದಾವಲ್ಲ, ಅವುಗಳೇ ಸುಧಾರಿಸ್ತಾ ಇದ್ದೇವೆ ಈಗಲೂ ಸಹ. ಈಗ ಮೊನ್ನೆ ಫಂಕ್ಷನ್ ಎಲ್ಲ ಆಯ್ತಲ್ಲ, ನನ್ನ ಡಾಕ್ಟ್ರ್ ಮಗ ಅವರು ಸಹ ಬಂದಿದ್ದಾರೆ ಬಳಸಲಿಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ ಸುಧಾರಿಸ್ತಾರೆ. ನಮಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಅದರಲ್ಲಿ. ಅವನು ದೊಡ್ಡ ಮಗ ಅಂತೂ ತುಂಬ ಸಹಾಯ ಮಾಡ್ತಾನೆ. ಹೌದು, ಬೆಳಗಿಂದ ಆ ದಿವಸ ಇವ್ರು ಮಾಡಲಿಕ್ಕೂ ಹಾಗೆ ಭಾನುವಾರ ನೋಡಿ ಮಾಡ್ಕೊಳ್ತಾರೆ, ಅವನಿಗೆ ರಜೆ ಬೇಕು ಹೇಳಿ. ಹಾಗೆ ಅವ್ರು ತುಂಬ ಸಹಾಯ ಮಾಡ್ತಾರೆ. ಬೆಳಗ್ಗೆ ಪಾಪ ಬೇಗ ಪೂಜೆ ಮಾಡಿಬಿಟ್ಟು ನಮ್ಮಲ್ಲಿ ಪೂಜೆ ಎಲ್ಲ ಉಂಟು, ನಮ್ಮಲ್ಲಿ ಅಲ್ಲಿ ಪೂಜೆ ಎಲ್ಲ ಮಾಡಿ. ಅವರು ಸ್ವಲ್ಪ ಪೂಜೆ ಪುನಸ್ಕಾರ ಇದರಲ್ಲೆಲ್ಲ ಸ್ವಲ್ಪ ಆಸಕ್ತಿ ಉಂಟು. ನಮಗೆ ಏನಾಗಿದೆ ಹೇಳಿದರೆ, ನಮ್ಮ ಶುರುವಿಗೆ ಒಂದು ಶಾಲಿಗ್ರಾಮ ಸಣ್ಣದು ಸಿಕ್ಕಿದ್ದರು, ನಮ್ಮ ತಾಯಿಯವರದ್ದು ಕೊಟ್ಟದ್ದು ನಮಗೆ. ಆಮೇಲೆ ಯಾರೋ ಒಬ್ಬ ಮದ್ದು ಗುಡ್ಲಿಕ್ಕೆ ತಂದು ಕೊಟ್ಟದ್ದು, ಅದು ಶಾಲಿಗ್ರಾಮ ಅಂತಾಯಿತು. ಅದನ್ನು ಒಳಗಿಟ್ಟಿತ್ತು. ನನ್ನ ಮಗ ಪೂಜೆ ಮಾಡ್ತಾನೆ. ಮತ್ತು ನಾನು ಹೀಗೆ ಕೆಳಗೆ ಹೋಗಿ ಬರುವಾಗ ನನಗೊಂದು ಲಕ್ಷ್ಮಿ ಸಿಕ್ಕಿತ್ತು, ಸಿಂಹದ ಮೇಲೆ ಕೂತ್ಕೊಂಡ ಲಕ್ಷ್ಮಿ ಸಿಕ್ಕಿತ್ತು. ಅದನ್ನು ಕ್ಲೀನ್ ಮಾಡಿ ಶೋಕೇಸಲ್ಲಿ ಹಾಕಿದ್ದು. ನಮ್ಮ ಹಳೆ ಮನೆ ನೋಡಿದ್ದೀರಲ್ಲ ನೀವು, ಹಾಕಿದ್ದು. ಈ ಮನೆ ಕಟ್ಟಿ ನಾವೆಲ್ಲ ಸಾಮಾನು ಸಾಕ್ಸಿಕ್ಕಾಗ ಅದು ಎದುರು ಬಂದು ಕೂತಿತ್ತು. ಅಯ್ಯೋ ಇದು ಎದುರು ಬಂದು ಕೂತಿದೆ ಅಂತ ಹೇಳಿ, ಮತ್ತೆ ನಾವು ಈಗೆಲ್ಲ ಉಂಟಲ್ಲ ಭಟ್ರ ಹತ್ರ ಕೇಳುವಂಥದ್ದು ಹೇಳಿ ಕೇಳುವಾಗ ಹೇಳಿದರೆ, ಅಯ್ಯೋ ಇದು ಯಾವಾಗ ಸಿಕ್ಕಿದೆ ನಿಮಗೆ, ಇಷ್ಟೊಂದು ಇಡಬೇಕಿದ್ದು ನೀವು ಅಂತ ಹೇಳಿದರು. ಮತ್ತು ಈಗ ಅದನ್ನು ಪೂಜೆಗೆ ಇಟ್ಟಿದ್ದೀವಿ. ಹಾಗೆ ಅವಾಗ ಒಳ್ಳೆ ಇದು ಮಾಡಿ ದಿನ ಒಂದು ಕುಂಕುಮಾರ್ಚನೆ ಅದು ಇದೆಲ್ಲ ಉಂಟು, ಒಂದು ಪೂಜೆ ಎಲ್ಲ ಉಂಟು ನನ್ನ ದೊಡ್ಡ ಮಗಂದು. ಅವಾಗ ದೇವರು ಒಳ್ಳೇದು ಮಾಡಿದ್ದಾರೆ. ಮೊಗಸಾಲೆಯವರು ಅವ್ರಿಗೆ ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ ಅಲ್ಲಿ. ಪೂಜೆ ಮಾಡೋದಿಲ್ಲ ಅಂತಿಲ್ಲ, ಒಯ್ಲೇರೆ ಏನಾದ್ರು ಒಂದು ಆರತಿ ಇಟ್ಟು ಬರ್ತಾರೆ, ತಲೆ ಒಳಗೆ ಕೂತ್ಕೊಳ್ಳಿಕ್ಕೆಲ್ಲ ಆಗೋಲ್ಲ, ಕೈ ಕಾಲಲ್ಲೆಲ್ಲ. ಮೊಗಸಾಲೆಯವರ ಸಾಹಿತ್ಯದ ಒಟ್ಟು ನಡೆಯಲ್ಲಿ ನಿಮ್ಮ ಪಾಲೆಷ್ಟು? ನನ್ನ ಪಾಲೆಂಥದ್ದು, ನಾವು ಅಷ್ಟೆಲ್ಲ ಇದ್ರವರಲ್ಲ. ಏನಾದ್ರು ಇದೆ ಓದೋದು, ಅದು ಇದು ಅವರಿಗೆ ಬೇಕಾದಂತೆ ತಗೊಂಡು ಕೊಡೋದು ಎಲ್ಲ ಮಾಡ್ತಾಯಿದ್ದೆ ಅಷ್ಟೇ. ಅದೇ ಶುರುವಿಗೆ ಅವ್ರು ಬಂದಿತ್ತು, ಆಚೆ ಹೋದ ಕುಳಿತಿದ್ದು ಓದುವ ಅಭ್ಯಾಸ ಇತ್ತು ಶುರುವಿಗೆ. ಮತ್ತೆ ದೂರ ಆಯಿತು. ಆರೋಗ್ಯ ಸಹ ಹಾಳಾಗಿತ್ತಲ್ಲ, 2-3 ಸಲ ಆಪ್ರೇಷನ್ ಎಲ್ಲ ಆಯಿತು. ಹಾಗೆ ಇದಾಗಿತ್ತು.
ಅವರ ಮಾತು, ಅವರ ಹೋರಾಟ, ಅವರ ಬರಹ, ಅದರಿಂದೆಲ್ಲ ಈ ತರದ ಕೆಲವು ಗಲಾಟೆಗಳು ಇತ್ಯಾದಿ ಆದಾಗ ನೀವು ಬೇಡ ಬಿಟ್ಬಿಡಿ ಅಂತ ಹೇಳಿಲ್ವ? ಬೇಡ ಬಿಟ್ಟು ಬಿಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಗಲಾಟೆ ಆದಾಗ ನಾವು ಎದುರಿಸ್ಬೇಕಾಗುತ್ತಲ್ಲ ಸ್ವಲ್ಪ ಆದರೂ. ನೀವು ಭಾರಿ ಗಟ್ಟಿ ಇದ್ದೀರಿ. ದೇವರು ಹಾಗೆ ಮಾಡಿದಾರ ನಾನು. ಅದು ಮೊದಲಿಂದ ಸಹ ಮದುವೆ ಮೊದಲು ನೀವು ತಂದೆಯವರಿಗೂ ಸಹ ನಾನು ಭಾರಿ ಪ್ರೀತಿಯ ಮಗಳು. ಈ ಹೊತ್ತಿನಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಏನು ಹೇಳುದು, ನಾವು ದೇವ್ರ ದಯೆಯಿಂದ ಚಂದಕ್ಕಿದ್ದೇವೆ. ಇದು ಕಡೆಯವರೆಗೂ ದೇವ್ರು ಹೀಗೆ ನಡೆಸಿ ನಮ್ಮಿಬ್ಬರನ್ನು ಒಟ್ಟಿಗೆ ಕೊಂಡೋಗ್ಲಿ ಅಂತ ಹೇಳ್ತಾ ಇದ್ದೆ. ವೈದ್ಯರಾಗಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ವೈದ್ಯರಾಗಿ ಮಾಡ್ತಾಯಿದ್ರು, ನೋಡ್ತಾಯಿದ್ರು, ಪಾಪದವರನ್ನು ಎಲ್ಲ ಇದು ಮಾಡ್ತಾಯಿದ್ರು. ಅತ್ಯಂತ ಒಳ್ಳೆ ಹೆಸರಿತ್ತು ಇವರಿಗೆ. ಬಂದಾಗ ಇಲ್ಲಿ ಒಳ್ಳೆ ಹೆಸರು ಇತ್ತು. ಹಾಂ, ಅದೇ ಮತ್ತೆ ಅವರಿಗೆ ಇಂಟ್ರೆಸ್ಟ್ ಸಹ ಕಮ್ಮಿ ಅದರಲ್ಲೆಲ್ಲ. ಮತ್ತು ಇವರು ಏನು ಮಾಡ್ತಾರೆ ಹೇಳಿದರೆ, ಔಷಧಿ ಕೊಟ್ಟು ಹಾಗೆ ಹೀಗೆ ಅಂತ ಹೇಳಲ್ಲ. ಅವರಿಗೆ ಆಗದೇ ಇದ್ದರೆ ನೋಡಿ ಇಂಥ ಕೂಡಿಗೆ ಹೋಗಿ ನೀವು ಅಂತೇಳಿ ಅವರಿಗೆಲ್ಲ ಚಂದಕ್ಕೆ ಬಿಡಿಸಿ ಕೊಟ್ಟು ಹೇಳಿ ಎಲ್ಲ ಮಾಡಿ ಹೇಳ್ತಾರೆ. ಅದಕ್ಕೋಸ್ಕರ ಇವರು ಅಂತ ಹೇಳಿದರೆ ಪೇಷಂಟ್ಗಳು ಈಗಲೂ ಬರ್ತಾರೆ ಕೆಲವು ಮುದುಕಿಯರು, ನನಗೆ ನಿಮ್ಮದೇ ಔಷಧಿ ಆಗಬೇಕು ಹೇಳಿ. ಹೌದಾ? ಈಗಲೂ ಸಹ ಈಗ ಅವ್ರು ಮಾಡೋದಿಲ್ಲ ನಿಜವಾಗಿರು. ಅದು ಕೆಲವು ಅವರು ಪೇಷಂಟ್ ಉಂಟು, ಅದಕ್ಕೋಸ್ಕರ ತಂದಿಟ್ಟಿರ್ತಾರೆ ಈಗ. ಹೌದು, ಅಷ್ಟು ಅವರನ್ನು ಪ್ರೀತಿಸ್ತಾರೆ. ಈ ಊರಿನವರು ಸಹ ತುಂಬ ಪ್ರೀತಿ ಮಾಡಿದ್ದಾರೆ. ಸುಮ್ಮನೆ ಹೇಳ್ಬಾರ್ದು. ತಮ್ಮ ಇದರಲ್ಲಿ ನಮ್ಮ ಗಲಾಟೆ ಸಮಯವೂ ಕೆಲವರು ತುಂಬ ಪ್ರೀತಿ ಮಾಡಿದ್ದಾರೆ. ಈ ಸಂಜು ಇರಲಿದ್ದಾರಲ್ಲ ಕೆಲವರು ತುಂಬ ದೂರದಿಂದ ನಮ್ಮನ್ನು ನೋಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ರು. ನಿಮ್ಮ ತಂದೆಯವರಿಗೆ ಕೊನೆಗೆ ಅಳಿಯ ಅಂದ್ರೆ ಭಾಳ ಪ್ರೀತಿ ಇತ್ತು? ಅಯ್ಯೋ ಭಾರಿ ಪ್ರೀತಿ. ಅಳಿಯ ಅಂತ ಹೇಳಿಬಿಟ್ರೆ ಆಯಿತು. ಅದು ಅತ್ತೆಗೂ ನನ್ನ ಅಮ್ಮನಿಗೂ ಹಾಗೆ. ನನಗಾದ್ರೂ 2 ಬೈದಾರು ಅವರು, ಅವ್ರಿಗೆ ಒಂದು ಮಾತು ತಂದವರಲ್ಲ ಇಬ್ಬರು ಸಹ. ಲಾಸ್ಟಿಗೆ ಅದು ಬಡತನ ಇತ್ತಲ್ಲ, ಗೊತ್ತಿದ್ದಲ್ಲ ನಿಮಗೆ. ಅವಳೊಂದು ಫ್ಯಾನ್ ತಗೊಂಬಂದ ನನ್ನ ಮಾವನಿಗೆ ಅಂತ ಹೇಳಿಕೊಂಡು. ಫ್ಯಾನ್ ತಂದು ಇಟ್ಟು ಮಾವ ಚಂದಕ್ಕೆ ನಮ್ಮ ಪಕ್ಕ ಕೂತ್ಕೊಂಡು ಕೇಳಿ ಅದನ್ನು ನೋಡ್ಕೊಂಡು ಕೂತಿದ್ರು. ಪಾಪ ಮತ್ತು 1 ದಿವಸಕ್ಕೆ 2 ದಿವಸಕ್ಕೇನೋ ಸತ್ತೋದ್ರು. ಹಾರ್ಟ್ ಫೈಲ್ ಅದು ಅಪ್ಪನಿಗೆ. ಅದು ಈಗಲೂ ನೆನೆಸಿಕೊಳ್ತಾರೆ, ಹೀಗೆ ಇರ್ತೀರಿ ಎಷ್ಟು ಖುಷಿ ಪಡ್ತಿದ್ರು ಅಂತ ಹೇಳಿ. ಕೊನೆ ವರ್ಷ ಹಾಗೆ 3 ಮಕ್ಕಳು ಸಹ ಮಟ್ಟಿಗೆ ಒಳ್ಳೆ. ನಾ ಹೇಳಿದಲ್ಲ ನನಗೆ ನಮ್ಮ ಆಸ್ತಿ ಹೇಳಿ. ಆಯ್ತು, ಥ್ಯಾಂಕ್ ಯು. ಮೊಗಸಾಲೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ತುಂಬ ಹೆಮ್ಮೆ. ಕಾಂತ ಅವರದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿ ಆ ಕಾಲಘಟ್ಟದಲ್ಲಿ ಕಾಂತ ಅವರದಂಥ ಹಳ್ಳಿಗೆ ಒಬ್ಬ ಡಾಕ್ಟ್ರು ಬರೋದು ಅಂತ ಹೇಳಿದರೆ ಅದೊಂದು ದೊಡ್ಡ ವಿಚಾರ ಇತ್ತು. ಆ ಕಾಲದಲ್ಲಿ ಯಾವುದೇ ಔಷಧಗಳು ಸಹ ಇಲ್ಲದೇ ಇರುವಂತಹ ಆಸ್ಪತ್ರೆಗಳಲ್ಲಿ ಅವರು ಇದ್ದವರು. ಅಂತಹ ಸಮಯದಲ್ಲಿ ಅಲ್ಲಿ ಸಂಘಟನೆಯನ್ನು ಮಾಡಿ ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಕನ್ನಡ ಸಂಘವನ್ನು ಕಟ್ಟಿರುವಂಥದ್ದು ಈಗ ಇತಿಹಾಸ. ಕನ್ನಡ ಸಂಘ ಕಟ್ಟುವಂಥದ್ದು ಮತ್ತು ಅನೇಕ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿತು. ಬೇರೆಯವರಿಗೆ ಪ್ರಶಸ್ತಿಗಳನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಕಾದಂಬರಿ ಈ ಮಣ್ಣಿನ ವಾಸನೆ. ಈ ಮಣ್ಣಿನಲ್ಲಿ ಎಲ್ಲ ಕಾದಂಬರಿಗಳನ್ನು ನೋಡಿದ್ರು ಅಲ್ಲಿ ಅವರು ಆ ಓದಿಸ್ಕೊಂಡು ಹೋಗುವಂಥ ಕಲೆ ಅವರಲ್ಲಿ ಮೈಗೂಡಿದೆ. ಅವರ ಬರವಣಿಗೆ ಅಷ್ಟು ಅದ್ಭುತವಾಗಿ ಶಿವರಾಮ್ ಕಾರಂತರು ನಮಗೆ ಅವರಲ್ಲಿ ಕಾಣ್ಲಿಕ್ಕೆ ಸಿಗ್ತಾರೆ. SL ಭೈರಪ್ಪನವರು ಅವರಲ್ಲಿ ಕಾಣ್ಲಿಕ್ಕೆ ಸಿಗ್ತಾರೆ. ಕಾದಂಬರಿಯನ್ನು ಓದಿಸ್ಕೊಂಡು ಹೋಗುವಂಥದ್ದು ಮತ್ತು ನಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾಗುವಂತಹ ಮಾತುಗಳನ್ನು ಅವರು ಆಡ್ತಾರೆ. ಅದು ಜೀವನದಲ್ಲಿ ನಮ್ಮ ಉಪಯೋಗಕ್ಕೆ ಬರುವಂಥದ್ದು. ನಾವು ಆಡು ಭಾಷೆಯಲ್ಲಿ ಏನೇನು ಮಾತಾಡ್ತೇವೋ ಅದೆಲ್ಲವನ್ನು ಅವರು ಸ್ವಲ್ಪ ಕಷ್ಟವನ್ನು ಸಹ ಪಟ್ಟಿದ್ದಾರೆ. ನನಗೆ ಗೊತ್ತಿದೆ, ನಾನು ಸಹ ಕಾರ್ಕಳಕ್ಕೆ ಬಂದು ಒಂದು 40 ವರ್ಷ ಆಯಿತು. ಇಲ್ಲಿ ಬಂದಾಗಲೇ ನಾನು ಅವರನ್ನು ನೋಡಿದ್ದೆ. ನಾನು ಅನೇಕ ಅವರ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಅವರು ಆದ ಮೇಲೆ ನನಗೆ ಅತ್ಯಂತ ಆಪ್ತರಾದರು. ಈ ವಯಸ್ಸಿನಲ್ಲೂ ಅವರ ನೆನಪಿನ ಶಕ್ತಿ, ವಿಶೇಷವಾಗಿ ನೆನಪಿನ ಶಕ್ತಿ ಅಷ್ಟು ಉತ್ತಮವಾಗಿ ಇವತ್ತಿಗೂ ಎಲ್ಲ ಕಾದಂಬರಿಕಾರರನ್ನ, ಕವಿಗಳನ್ನ, ಲೇಖಕರನ್ನ ಹೆಸರಿಸುವಂತಹದ್ದು ಮತ್ತು ಅವರು ಇಲ್ಲಿ ಕರೆಸುವಂತಹದ್ದು. ಈಗ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನಿಂದ ನಾವು 3 ವರ್ಷದಿಂದ ಜಂಟಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.
ನಮಸ್ತೆ. ಕುಮಾರ್ ನಮಸ್ತೆ ಅವರೇ. ನಮಸ್ತೆ. ನೀವು ಮುಲ್ಕಿ ವಿಜಯ ಕಾಲೇಜು, ಉಡುಪಿ MGM ಕಾಲೇಜು, ಹಾ. ಮುನೇಂದ್ರ ಕಾಲೇಜು ಅದೆಲ್ಲ ಪ್ರಾಧ್ಯಾಪಕರಾಗಿದ್ದಂಥವ್ರು, ಕುಂದಾಪುರ ಬಂಡಾರ್ಸ್ ಕಾಲೇಜು. ಹೌದು ಸೊ ಹೌದು ನಿಮಗೆ ಡಾಕ್ಟರ್ ಮೊಗಸಾಲೆ ಗೊತ್ತಿರ್ತದೆ. ಖಂಡಿತ ಸುಮಾರು 75 ಪುಸ್ತಕ ಬರೆದು ಅವ್ರ ಬಗ್ಗೆ ನಾವು ಹೇಳೋದೇನು ಬೇಡ. ಹಾ. ತಾವು ದಯವಿಟ್ಟು ಡಾಕ್ಟರ್ ಮೊಗಸಾಲೆ ಅವ್ರ ಬಗ್ಗೆ ಒಂದು ಮೊಗಸಾಲೆ ಅವರು ನಿಜವಾಗ್ಲೂ ಬಹುದೊಡ್ಡ ವ್ಯಕ್ತಿತ್ವ ಅವರದು. 3 ರೀತಿಯ ವ್ಯಕ್ತಿತ್ವ ಇದೆ ಅವರಲ್ಲಿ. ಆ್ಯಕ್ಚುಲಿ ಒಂದು ವೈದ್ಯ, ಭಾಳ ಜನಪ್ರಿಯ ವೈದ್ಯ. ಇನ್ನೊಂದು ಭಾಳ ಮುಖ್ಯವಾಗಿ ಸಾಹಿತಿ. ಅದರ ಜೊತೆಗೆ ಅವರು ಸಂಘಟಕರು, ಸಾಹಿತ್ಯ ಪರಿಚಾರಿಕೆ ಮಾಡ್ತಕ್ಕಂಥವ್ರು. ಆ್ಯಕ್ಚುಲಿ ವೈದ್ಯರಾಗಿ ಭಾಳ ಜನಪ್ರಿಯರು. ಭಾಳ ದೂರದಿಂದ ಬರ್ತಾರೆ, ಔಷಧಿಗೆ ಅಂತ ಬರ್ತಾರೆ ತುಂಬ ಜನ. ಈಗಲೂ ಬರ್ತಾರೆ, ಆಫ್ಟರ್ ರಿಟೈರ್ಮೆಂಟ್ ಬರ್ತಾರೆ. ಹಾಗಾಗಿ ಹಳ್ಳಿಯಲ್ಲಿ ಮೊಗಸಾಲೆಯವರ ಬಗ್ಗೆ ಸಾಕಷ್ಟು ಜನಪ್ರಿಯ ವೈದ್ಯ ಅನ್ನುವ ಕಾರಣಕ್ಕೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಎರಡನೇದು, ಅವರು ಸಾಹಿತಿ. ಸುಮಾರು 70 ಕೃತಿಗಳನ್ನು ಬರೆದಿದ್ದಾರೆ, 70ಕ್ಕಿಂತಲೂ ಹೆಚ್ಚು. ಅದರಲ್ಲಿ ಕಾದಂಬರಿಗಳು, ಕವಿತೆಗಳು, ಆಮೇಲೆ ವಿಶೇಷವಾಗಿ ವೈದ್ಯಕೀಯ ಸಾಹಿತ್ಯ, ಹೀಗೆ ವಿಭಾಗಗಳಿವೆ. ಬೇಸಿಕಲಿ ಮೊಗಸಾಲೆಯವರು ಸಾಹಿತ್ಯ ಕುಟುಂಬದಿಂದ ಬಂದವರಲ್ಲ. ಅವರು ಆ್ಯಕ್ಚುಲಿ ಭಾಳ ಬಡತನದ ಮನೆಯಿಂದ ಬಂದವರು. ಆದರೆ ನಿಧಾನಕ್ಕೆ ಅವರು ಹೈಸ್ಕೂಲಲ್ಲಿ ಅವರ ಮೇಷ್ಟ್ರು ಇದ್ದರು, ಪಂಜಾಜ ಶಂಕರ ಭಟ್ಟು ಅಂತ. ಅವರ ಮೂಲಕ ಪ್ರೇರಣೆ ಪಡೆದು ಸಾಹಿತ್ಯಕ್ಕೆ ಬಂದವರು. ಆಮೇಲೆ ವೈದ್ಯರಾದರು, BMS ಪದವಿಯನ್ನು ಪಡೆದರು. ನಿಧಾನಕ್ಕೆ ಅವರು ವೈದ್ಯಕೀಯ ರಂಗದ ಜೊತೆಗೆ ಸಾಹಿತ್ಯಕ್ಕೆ ಬಂದರು. ಆದರೆ ಆಶ್ಚರ್ಯ ಏನು ಅಂತಂದರೆ, ಕನ್ನಡ ಸಾಹಿತ್ಯದಲ್ಲಿ ವೈದ್ಯಕೀಯ ಸಾಹಿತ್ಯದ ಜೊತೆಗೆ ಈ ಸಾಹಿತ್ಯವನ್ನು, ಅಂದರೆ ಕಾದಂಬರಿ ಇತ್ಯಾದಿ ಸಾಹಿತ್ಯಗಳನ್ನು ಬೆಳೆಸಿಕೊಂಡು ಬಂದಂಥ ಒಬ್ಬ ಶ್ರೇಷ್ಠ ಸಾಹಿತ್ಯರು. ನನಗೆ ಅನಿಸುತ್ತೆ ಅವರ ಪ್ರಯೋಗಶೀಲ ಮನಸ್ಸು ಆರಂಭದಿಂದಲೇ ಕೆಲಸ ಮಾಡ್ತಾ ಇತ್ತು. ಆ್ಯಕ್ಚುಲಿ ಅವರು ಒಬ್ಬ ಸೈಕೋ ಸೋಷಿಯಲ್ ನಾವೆಲಿಸ್ಟ್. ಅವರು ಸೈಕೋ ಸೋಷಿಯಲ್ ನಾವೆಲಿಸ್ಟ್. ಮನುಷ್ಯನ ಸ್ವಭಾವದ ಜೊತೆಗೇನೆ ಇಡೀ ಸಮಾಜದ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾರೆ. ಹಾಗಾಗಿ ಅವರ ಕಾದಂಬರಿ ಉದ್ದಕ್ಕೂ ಒಂದು ವಿಶೇಷವಾದ ಅನುಭವ ಇರ್ತದೆ. ಕಾರಂತರ ಕಾದಂಬರಿ ಒಂದು ರೀತಿ, ಮೊಗಸಾಲೆ ಅವರ ಕಾದಂಬರಿ ಇನ್ನೊಂದು ರೀತಿ. ಕಾರಂತರ ಕಾದಂಬರಿಯಲ್ಲಿ ಒಂದು ಸೋಷಿಯಲ್ ಅವೇರ್ನೆಸ್ ಇದೆ. ಮೊಗಸಾಲೆ ಅವರ ಕಾದಂಬರಿಯಲ್ಲಿ ಇನ್ನೂ ಡೀಪರ್ ಆದಂಥ, ಅಂದರೆ ತುಂಬ ಆಳವಾದಂತಹ ಒಂದು ಅಭ್ಯಾಸಗಳಿವೆ. ಆ ಆಳವಾದ ಅಭ್ಯಾಸದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಚರ್ಚೆಯನ್ನು ಮಾಡ್ತಾರೋ, ಜಾತಿಗೆ ಸಂಬಂಧಪಟ್ಟ ಚರ್ಚೆಯನ್ನು ಮಾಡ್ತಾರೆ, ವೃತ್ತಿಗೆ ಸಂಬಂಧಪಟ್ಟ ಚರ್ಚೆಯನ್ನು ಮಾಡ್ತಾರೆ. ಹಾಗಾಗಿ ಭಾಳ ವೈಡ್ ರೇಂಜಲ್ಲಿ ಮೊಗಸಾಲೆ ಅವರ ಕೃತಿಗಳು ಕೆಲಸ ಮಾಡಿವೆ. ಇದು ಒಂದು ಆಸ್ಪೆಕ್ಟ್. ಅವರು ವೈದ್ಯಕೀಯ ಸಾಹಿತ್ಯವನ್ನು ಗಮನಿಸಿ, ಇಡೀ ವೈದ್ಯಕೀಯ ಸಾಹಿತ್ಯದ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಅವರು ಸೈಕಲಾಜಿಕಲಿ ಮತ್ತು ಬಯೋಲಾಜಿಕಲಿ ಆಗುವಂತಹ ಕೆಲಸಗಳನ್ನು, ಅಂದರೆ ಅಲ್ಲಿರತಕ್ಕಂಥ ವೈಶಿಷ್ಟ್ಯಗಳನ್ನು ಚರ್ಚೆ ಮಾಡ್ತಾರೆ. ಹಾಗಾಗಿ ಅವರೊಬ್ಬ ವೈದ್ಯಕೀಯ ಸಾಹಿತಿಯಾಗಿಯೂ ಕೂಡ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಬಹಳ ಪ್ರಮುಖ ಸಾಹಿತಿ ಅಂತ ನಾನು ಭಾವಿಸ್ತೇನೆ. ಮೂರನೇದು, ಅವರು ವಿಶೇಷವಾಗಿ ಈ ಬ್ರಾಹ್ಮಣ ಮತ್ತು ಶೂದ್ರ ಅನ್ನುವ ಭೇದ ಮಾಡದೆ ಪ್ರತಿಯೊಂದು ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಈಗ ಅವರ ಬಹಳ ಮುಖ್ಯವಾದ ಕಾದಂಬರಿ ಉಲ್ಲಂಘನೆ, ಮುಖಾಂತರ, ಈ ಕಾದಂಬರಿಗಳನ್ನು ಗಮನಿಸಿ. ಉಲ್ಲಂಘನೆಯಲ್ಲಿ ಬಂಟ ಸಮುದಾಯದ ಚರ್ಚೆ ಇದೆ, ಮುಖಾಂತರದಲ್ಲಿ ಒಂದು ಬ್ರಾಹ್ಮಣ ಸಮುದಾಯದ ಚರ್ಚೆ ಇದೆ. ಹೀಗೆ ಅವರು ಸಮುದಾಯಗಳ ಕಡೆಗೆ ಗಮನ ಹರಿಸ್ತಾರೆ, ಸಮುದಾಯಗಳ ಕಡೆಗೆ ಗಮನ ಹರಿಸ್ತಾರೆ. ಮಾತ್ರ ಅಲ್ಲ, ಸಮುದಾಯಗಳ ಒಳಗಿರತಕ್ಕಂತಹ ಸೂಕ್ಷ್ಮ ಅತಿ ಸೂಕ್ಷ್ಮ ಪದರಗಳನ್ನು ಮತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಒಳನೋಟಗಳನ್ನು ಕೊಡುವ ಪ್ರಯತ್ನ ಮಾಡ್ತಾರೆ. ಅದು ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ, ಹೀಗೆ ಪ್ರತಿಯೊಂದರ ಕಡೆಗೂ ಬಹಳ ಸೂಕ್ಷ್ಮವಾಗಿ